ಸಾಕ್ಷಿಯಾಗಿ ನಿನ್ನ ಮಣ್ಣಿದು ನಿನ್ನ ಮಣ್ಣಿದು ನಿನ್ನ ಮಣ್ಣಿದು ಕನ್ನಡ ಮಣ್ಣು ನಮ್ಮುಸಿರಲ್ಲಿ ಬೆರೆತಿಹೆ ನೀನು ಜನರ ಮನದಲ್ಲಿ ಮೆರೆಯೋ ನೀನು ಎಲ್ಲ ಜನರಿಗೆ ಸಿಗುವೆ ನೀನು ಗಂಡುಗಲಿ ಈ ರಾಜ್ಯದಲ್ಲಿ ಮೆರೆಯುವೆ ನೀ ನಮ್ಮೂರಿನಲ್ಲಿ ನಿನ್ನ ಮಣ್ಣಿದು ಕನ್ನಡ ಮಣ್ಣು ನಮ್ಮುಸಿರಲ್ಲಿ ಬೆರೆತಿಹೆ ನೀನು ಜನರ ಮನದಲ್ಲಿ ಮೆರೆಯೋ ನೀನು ಎಲ್ಲ ಜನರಿಗೆ ಸಿಗುವೆ ನೀನು ಗಂಡುಗಲಿ ಈ ರಾಜ್ಯದಲ್ಲಿ ಮೆರೆಯುವೆ ನೀ ನಮ್ಮೂರಿನಲ್ಲಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ 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 ನಿರ್ಮಲವಾದ ಮನವೇ ಕರ್ಪೂರದಾರತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ದಿನದ 24 ಗಂಟೆಯೂ ಕೂಡ ಸತತವಾಗಿ ದುಡಿತಾ ಇರುವಂತಹ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ರೇವಣ್ಣ ಸಾಹೇಬರು ಕೂಡ ಪ್ರೀತಿ ಅಭಿಮಾನದ ದೊಡ್ಡ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರೋಣ. ಅದೇ ರೀತಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ದುಡಿತಾ ಇರುವಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡ್ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮ ಅದೇ ರೀತಿ ಎಲ್ಲ ಆ ಮಟ್ಟದಲ್ಲಿ ನೀವು ಸೇರಿದ್ದೀರಿ. ನನಗೆ ಬಹಳ ಸಂತೋಷ. ನನ್ನ ರಾಜಕೀಯ ಜೀವನದಲ್ಲಿ ಇವತ್ತು ನಿಜವಾಗ್ಲೂ ಬಹಳ ಸಂತೋಷವಾಗಿರ್ತಕ್ಕಂಥ ದಿವಸ. ಅದರ ಜೊತೆಯಲ್ಲಿ ಅರಸೀಕೆರೆ ತಾಲೂಕಿಗೆ ನೀವೆಲ್ಲ ಕೇಳ್ತಾ ಇದ್ರಿ ಗೂಟದ ಕಾರಲ್ಲಿ ಅಂತೇಳಿ. ನಿನ್ನೆ ದಿವಸ ಕುಮಾರಣ್ಣವರು ನಮ್ಮ ನಾಯಕರು ಹಿರಿಯರ ದೇವೇಗೌಡರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಏನು ಇವತ್ತು ಒಂದು ಹೌಸಿಂಗ್ ಬೋರ್ಡ್ ಚೇರ್ಮನ್ ಅನ್ನ ನನಗೆ ಕೊಟ್ಟಿದ್ದಾರೆ.
ಅದಕ್ಕೆ ದೇವೇಗೌಡರ ಕುಟುಂಬಕ್ಕೆ ನಾನು ಸಂಪೂರ್ಣವಾಗಿ ಕೃತಜ್ಞನಾಗಿದ್ದೇನೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅವರಿಗೆ ಅರ್ಪಣೆ ಮಾಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಕುಮಾರಣ್ಣ ಅವರು ಸುದೀರ್ಘವಾಗಿ ಭಾಷಣ ಮಾಡ್ತಾರೆ, ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇವತ್ತಿನ ಈ ಸಭೆಯಲ್ಲಿ ನಮ್ಮ ವಿರೋಧಿ ಸ್ನೇಹಿತರು ನನಗೆ ಒಂದು ಸವಾಲನ್ನು ಒಡ್ಡಿದ್ರು. 821 ಕೋಟಿ ಹಣವನ್ನ ಕುಮಾರಣ್ಣವರು ರೇವಣ್ಣವರ ಆಶೀರ್ವಾದ ಬಲದಿಂದ ಇವತ್ತು ಈ ಕ್ಷೇತ್ರಕ್ಕೆ 18-19ನೇ ಸಾಲಿನಲ್ಲಿ ನಾನು ತಂದಿದ್ದೇನೆ ಅಂತಕ್ಕಂಥ ಪತ್ರಿಕಾ ಹೇಳಿಕೆಯನ್ನ ನಾನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ, ಇಲ್ಲ ಇದೆಲ್ಲ ಉಜೂರ್ ಕೆಲಸ, ರೇವಣ್ಣವರಿಗೆ ಉಜೂರ್ ಮಾಡ್ತಾನೆ, ಉಜೂರ್ ಮಾಡತಕ್ಕಂತ ಶಾಸಕ ಹಿಂದಿನ ಸರ್ಕಾರದಲ್ಲಿ ಕೆಲಸ ಮಾಡಿದೆ, ಈ ಸರ್ಕಾರದಲ್ಲಿ ನಿನ್ನ ಕೆಲಸ ಏನು ಅಂತ ಹೇಳಿ ನೀವೇನು ಪತ್ರಿಕೆಯಲ್ಲಿ ನನ್ನ ವಿರೋಧಿ ಸ್ನೇಹಿತರು ನೀವು ಪ್ರಶ್ನೆ ಮಾಡ್ತಾ ಇದ್ರಿ. ಅದಕ್ಕೆ ಇವತ್ತು ನಾನು ಜನತೆಯ ಮುಂದೆ ಈ 18-19ನೇ ಸಾಲಿನಲ್ಲಿ ಕುಮಾರಣ್ಣ ರೇವಣ್ಣವರ ದೇವೇಗೌಡರ ಆಶೀರ್ವಾದದಿಂದ ಬಂದಿರತಕ್ಕಂತ ಹಣದ ಪಟ್ಟಿಯನ್ನ, ಒಂದು ಬಜೆಟ್ ಅನ್ನ, ಅರಸೀಕೆರೆ ಬಜೆಟ್ ಅನ್ನ ಮಂಡಿಸೋ ರೀತಿಯಲ್ಲಿ ಇವತ್ತು ನಿಮ್ಮ ಮುಂದೆ ಸವಾಲಾಗಿ ನಿಮಗೆ ಓದ್ಕೊಳ್ಳಿಕ್ಕೆ ಸಾಕ್ಷೀಭೂತವಾಗಿ ಇವತ್ತು ನಾನು ಸಮರ್ಪಣೆಯನ್ನು ಮಾಡಿದ್ದೇನೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ಕೆಲಸ ಆಗುತ್ತೆ. 600 ಕೋಟಿ ರೂಪಾಯಿ ಹಣವನ್ನ ಕೇವಲ ಹಾಲಿನ ರೂಪದಲ್ಲಿ ಪರಿಹಾರವನ್ನ ಕೊಡ್ತಕ್ಕಂತ, ಸಬ್ಸಿಡಿಯನ್ನ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಕುಮಾರಣ್ಣ. ಒಬ್ಬ 30 ಲೀಟರ್ 40 ಲೀಟರ್ ಹಾಲು ಕರೆದ್ರೆ ಒಂದು ತಿಂಗಳಿಗೆ 6,000 ರೂಪಾಯಿ ಬರುತ್ತೆ, ಒಂದು ವರ್ಷಕ್ಕೆ 72,000 ರೂಪಾಯಿ ಬರುತ್ತೆ. ನಾಚಿಕೆ ಆಗಲ್ವೇನ್ರಿ? ಒಬ್ಬ ರೈತನಿಗೆ 2,500 ಕೋಟಿ ಹಣವನ್ನ ಇವತ್ತು ಈ ಹಾಲಿನ ರೂಪದಲ್ಲಿ ಒಂದರಲ್ಲಿ ಕೊಡ್ತಕ್ಕಂತ ಕರ್ನಾಟಕ ಸರ್ಕಾರ. ಇದನ್ನ ನೀವು ಮಹಾಜನ ಈ ತಾಲೂಕಿನಲ್ಲಿ ಹೈನುಗಾರಿಕೆಯನ್ನು ಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊತೇವೆ. ಪ್ರೀತಿಯಿಂದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು, ಹಾಸನ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದಂತಹ ಎಚ್ ಡಿ ದೇವೇಗೌಡ ಸಾಹೇಬರು ಈ ಕಾರ್ಯಕ್ರಮದ ಕುರಿತು ಇತನುಡಿಗಳನ್ನ ಆಡಬೇಕು ಅಂತ ಹೇಳಿ ಸಭೆಯ ಪ್ರಾರ್ಥನೆಯನ್ನು ಮಾಡ್ಕೊತೇವೆ. ನಮ್ಮ ರಾಜಕೀಯದ ಇತಿಹಾಸದಲ್ಲಿ ಅರಸೀಕೆರೆಯಲ್ಲಿ ತಂದೆ ತಾಯಿಗಳು, ಯುವಕರು ಏನು ಈ ಸಭೆಯಲ್ಲಿ ಭಾಗವಹಿಸಿದರೆ ನಿಮ್ಮೆಲ್ಲರಿಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ, ಮಾಧ್ಯಮ ಸ್ನೇಹಿತರಿಗೂ ನಾನು ನಮಸ್ಕಾರ ಮಾಡ್ತೇನೆ. ಅರಸೀಕೆರೆ ಇತಿಹಾಸ ಗೊತ್ತಿದೆ ನನಗೆ. ಸುಮಾರು 58 ವರ್ಷದ ರಾಜಕಾರಣದಲ್ಲಿ ಅರಸೀಕೆರೆಗೆ ಹೆಚ್ಚಿನ ಸಮಸ್ಯೆ ಇದ್ದದ್ದು ಕುಡಿಯುವ ನೀರು. ನಾನು ಸುಮಾರು 25 ಬಾವಿಗಳನ್ನು ಹಾಕಿಸ್ತೇನೆ. ಅದೆಲ್ಲವನ್ನು ಒಟ್ಟು ಸೇರಿಸಿ ಅರಸೀಕೆರೆ ಟೌನ್ಗೆ ನೀರು ಕೊಡಬೇಕು ಅಂತ ಪ್ರಯತ್ನ ಮಾಡು. ಅದರಲ್ಲಿ ಬರ್ತಕ್ಕಂಥ ನೀರು ಕುಡಿಯಲಿಕ್ಕೆ ಉಪಯೋಗ ಆಗಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಮಾವತಿ ಎಡದಂಡ ನಾಲೆಯಿಂದ ಅರಸೀಕೆರೆ ಟೌನ್ಗೆ ನೀರು ಕೊಡಬೇಕು ಅಂತೇಳಿ 8 ಕೋಟಿ ರೂಪಾಯಿಗಳಿಗೆ ಅಂದಾಜು ಮಂಜೂರು ಮಾಡಿ. ಆದರೆ ಮುಂದೆ ಸರ್ಕಾರ ಬಹುಶಃ ಯಾರನ್ನೂ ದೂರುವುದಿಲ್ಲ, ನಾನು ಆ ನೀರನ್ನು ಮೊದಲು ತಿಪ್ಟೂರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು. ತಿಪ್ಟೂರಿಗೆ ಕೊಟ್ಟು ಬರುವ ಉಳಿದ ನೀರು
ಸಾಕಾಗೋದಿಲ್ಲ ಅಂತ ಹೇಳಿ ನಿಮ್ಮೆಲ್ಲ ನೆಚ್ಚಿನ ಪ್ರತಿನಿಧಿಗಳು ಶ್ರೀಮಾನ್ ಶಿವಲಿಂಗೇಗೌಡರು ಹಠ ಮಾಡಿ ಹೇಮಾವತಿಯಿಂದಲೇ ನೇರವಾಗಿ ಸೀಕ್ರೆಟ್ ಅವನಿಗೆ ನೀರು ಬರತಕ್ಕಂಥ ಒಂದು ಸಾಧನೆ ಮಾಡಿದ್ದಾರೆ. ಅದರಿಂದ ಅರ್ಸಿಕೆರೆಟ್ ಅವನಿಗೆ ಸಮೃದ್ಧಿಯಾಗಿ ನೀರು ಇವತ್ತು ಕುಡಿಯಲಿಕ್ಕೆ ಹರಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ ಏನಾದರೂ ಅದರ ಕೀರ್ತಿ ಶಿವಲಿಂಗೇಗೌಡರಿಗೆ ಸಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇದ್ದಾರೆ. ಅವರ ದುಡಿಮೆಗೆ ಈ ತಾಲೂಕಿನ ಜನತೆ ಜಾತಿ ಭೇದ ಅಂತಕ್ಕಂಥದ್ದನ್ನ ದೂರ ಇಟ್ಟು ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಬಂಧುಗಳು ಅವರಿಗೆ ನಿರಂತರವಾಗಿ ಆಶೀರ್ವಾದವನ್ನೇನು ಮಾಡಿದ್ದೀರಿ. ಅವರ ಪರವಾಗಿ, ನನ್ನ ಪಕ್ಷದ ಪರವಾಗಿ, ಇವತ್ತು ನನ್ನ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಒಂದು ತಾಲೂಕಿನಲ್ಲಿ ಸುಮಾರು 800 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ಕಾರ್ಯಕ್ರಮಗಳೇನು ಪ್ರಾರಂಭ ಆಗಿದೆ. ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇದು ಕೇವಲ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲ, ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯಕ್ರಮದ ಸರ್ಕಾರ ಅಲ್ಲ. ಇದು ಇಡೀ ರಾಜ್ಯದಲ್ಲಿ ಈ ರೀತಿಯ ಅಭಿವೃದ್ಧಿಗೆ ಪೂರಕವಾದಂತಹ ಕಾರ್ಯಕ್ರಮಗಳಿಗೆ ಈ ಮೈತ್ರಿ ಸರ್ಕಾರದಲ್ಲಿ ನನ್ನ ತಂದೆಯವರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ. ಪ್ರತಿದಿನ ಅವನು ಅನುಭವಿಸ್ತಕ್ಕಂಥ ನೋವುಗಳು, ಪ್ರತಿದಿನ ಅವನು ಅನುಭವಿಸ್ತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನೇ ನಿರ್ವಹಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇವತ್ತು ಇಂಥ ಒಂದು ಸೂಕ್ಷ್ಮವಾದಂಥ ಕಾಲಘಟ್ಟದಲ್ಲಿ ನಾನು ನನ್ನ ವೈಯಕ್ತಿಕವಾದಂಥ ನೋವುಗಳಿಗಿಂತ ಹೆಚ್ಚಾಗಿ ಇವತ್ತು ಈ ನಾಡಿನ ಅಭಿವೃದ್ಧಿಯನ್ನು ನಾವು ಮಾಡಬೇಕಾದ್ರೆ ಇವತ್ತು ಅಧಿಕಾರ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಅನುಭವವನ್ನು ನಾನೇನು ಹಿಂದಿನಿಂದ ಪಡೆದಿದ್ದೇನೆ. ಎಲ್ಲ ವಿಷಯಗಳನ್ನ ಬದಿಗಿಟ್ಟು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನ ಈ ನಾಡಿನಲ್ಲಿ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಸರ್ಕಾರದ ಆಡಳಿತವನ್ನು ನಡೆಸ್ತಾ ಇದ್ದೇವೆ. ಇವತ್ತು ಪ್ರಮುಖವಾಗಿ ಯಾವ ರೈತರ ಸಾಲ ಮನ್ನಾದ ಬಗ್ಗೆ ನಾನು ಪದೇ ಪದೇ ಕಳೆದ 3 ವರ್ಷಗಳಿಂದ ಚರ್ಚೆ ಮಾಡಿದ್ದೇನೆ. ನಮ್ಮ ಒಂದು ರಾಷ್ಟ್ರೀಕೃತ ಬ್ಯಾಂಕು ಸಹಕಾರಿ ಬ್ಯಾಂಕಿನ 45,000 ಕೋಟಿ ರೂಪಾಯಿಗಳ ಸಾಲ ಮನ್ನಾದ ಇಡೀ ಇಂಡಿಯಾದಲ್ಲಿ 10 ತಿಂಗಳಲ್ಲಿ ಯಾವ್ದಾದ್ರು ರೈಲ್ವೆ ಮಾರ್ಗ ಇದ್ರೆ ಅದು ಹಾಸನ ಮೈಸೂರು ರೈಲ್ವೆ ಮಾರ್ಗ ಅಂತ ಹೇಳಿ ದಿನಕ್ಕೆ ಇವತ್ತು ಮೈಸೂರಿಗೆ 18 ಟ್ರೈನ್ ಹೋಗ್ತಾ ಇದೆ. ಅದೇ ರೀತಿ ಇವತ್ತು ಹಾಸನ ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾರ್ಗಕ್ಕೆ ದೇವೇಗೌಡರು ಇದ್ದಲ್ಲೇ ಮಾಡಿದ್ರು. ಆದರೂ ಇವತ್ತು ಅದಕ್ಕೆ ಕುಮಾರಸ್ವಾಮಿಯವರು 500 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮತ್ತಿವತ್ತು ಅರಸೀಕೆರೆ ತಾಲೂಕಿನ ಕಾಮಗಾರಿಗಳು ಸುಮಾರು 800 ಕೋಟಿ ರೂಪಾಯಿ ಕಾಮಗಾರಿಗಳು ಇವತ್ತು ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ನನ್ನ ಇಲಾಖೆದೆ ಸುಮಾರು 500 ಕೋಟಿ ರೂಪಾಯಿ ಕಾಮಗಾರಿಗಳಿರ್ಬೋದು. ಮತ್ತೆ ಶಿವಲಿಂಗೇಗೌಡರು 64 ಕೋಟಿ ರೂಪಾಯಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಅನುಮೋದನೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಅರಸೀಕೆರೆ ತಾಲೂಕಿನ ಏನು ಕಸ್ತೂರಿಬಾ ಮಹಾತ್ಮ ಗಾಂಧಿಯರ ಚಿತಾಭಸ್ಮೆ ಕಸ್ತೂರಿ ಕಾಲೇಜಿನ ಇವತ್ತು 5ನೇ ತರಗತಿಯಿಂದ PUC ವರೆಗೆ ಸ್ಥಳದಲ್ಲೇ ಇವತ್ತು ಮಂಜೂರಾತಿ ಕೊಡೋದಕ್ಕೆ ಮತ್ತು ಈ ಬಿಲ್ಡಿಂಗ್ಗಳಿಗೆ ಮತ್ತು ಅಲ್ಲಿ ವೃದ್ಧಾಶ್ರಮ ಮಾಡೋದಕ್ಕೂ ಇವತ್ತು ಸೂಚನೆ ಕೊಟ್ಟು ಇವತ್ತು ಆ ಕಾರ್ಯಾರಂಭ ಇನ್ನು 2-3 ದಿನದಲ್ಲೇ ಅನುಮತಿ ಕೊಡಬೇಕು ಅನ್ನೋ ಒಂದು ಇದನ್ನು ಸಹ ಹೇಳಿದ್ದಾರೆ. ಪ್ರತಿಯೊಂದು ಕೆಲಸಗಳ ಬಗ್ಗೆ ವೈಯಕ್ತಿಕವಾಗಿ ಅವರೇ ಹೋರಾಟ ಮಾಡಿ ನಿಮ್ಮಗಳ ನಿರೀಕ್ಷೆಗೆ ಉತ್ತಮವಾದಂತಹ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಅಭಿವೃದ್ಧಿಯ ಬಗ್ಗೆ ಸುದೀರ್ಘವಾಗಿ ತಮ್ಮ ಮುಂದೆ ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ನಿಮ್ಮ ಜನಪ್ರಿಯ ಶಾಸಕರು, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಲಿಂಗೇಗೌಡ್ರೆ, ಜಿಲ್ಲೆಯ ಉಸ್ತುವಾರಿ ಸಚಿವರು, ಜಿಲ್ಲೆಯ ಅಭಿವೃದ್ಧಿಯಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಈ ಜಿಲ್ಲೆ ಇಡೀ ರಾಜ್ಯದಲ್ಲೇ ಒಂದು ಪ್ರಥಮ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥ ನಿರೀಕ್ಷೆಯಿಂದ ಎಲ್ಲಾ ರೀತಿಯ ಅಭಿವೃದ್ಧಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ಉತ್ತಮವಾದಂತಹ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ನನ್ನ ಸಹೋದರರು ಆಗಿರ್ತಕ್ಕಂಥ ಸನ್ಮಾನ್ಯ ರೇವಣ್ಣ ಅವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಬಾಲಕೃಷ್ಣ ಅವರೇ, ಲಿಂಗೇಶ್ ಅವರೇ,
ವಿಧಾನ ಪರಿಷತ್ತಿನ ಸದಸ್ಯರು, ಸಂಸದೀಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಸ್ವಾಮಿ ಅವರೇ, ಜಿಲ್ಲಾಧಿಕಾರಿಗಳೇ, ಹಲವಾರು